ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಇಂಗ್ಲೀಷ್ ಫಸ್ಟ್ ಇಯರ್ DLEDಗೆ ನಾನು ಸಪ್ಲಿಮೆಂಟ್ರಿ ಎಕ್ಸಾಮ್ 2025 ಬಗ್ಗೆ ಸೆಕೆಂಡ್ ಯೂನಿಟನ್ನು ಏನು ಮಾಡ್ತಾಯಿದ್ದೀನಿ, ಸಾಲ್ವ್ ಮಾಡ್ತಾಯಿದ್ದೀನಿ. ಸೆಕೆಂಡ್ ಯೂನಿಟ್ಟು ಈ ಒಂದು ವಿಡಿಯೋದಲ್ಲಿ ಸಾಲ್ವ್ ಆಗುತ್ತೆ. ಎಷ್ಟು ಮಾರ್ಕ್ಸ್ಗೆ? 10 ಮಾರ್ಕ್ಸ್ಗೆ ಸಾಲ್ವ್ ಆಗುತ್ತೆ. 10 ಮಾರ್ಕ್ಸ್. ಮೊದಲನೇ ವಿಡಿಯೋದಲ್ಲಿ ನಾನು ಮೊದಲನೇ ಯೂನಿಟ್ ಫಸ್ಟ್ ಯೂನಿಟ್ಟು 5 ಮಾರ್ಕ್ಸಿಗೆ ಏನು ಮಾಡಿದ್ದೆ, ಸಾಲ್ವ್ ಮಾಡಿದ್ದೆ. ಆ ವಿಡಿಯೋ ನೀವು ನೋಡಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಹಾಕ್ತೀನಿ, ಲಿಂಕನ್ನು ಹಾಕ್ತೀನಿ, ಅದನ್ನು ಕೂಡ ನೀವು ನೋಡಿ ತುಂಬ ಉಪಯೋಗ ಆಗುತ್ತೆ. ಸೊ ಇಲ್ಲಿ ಸೆಕೆಂಡ್ ಯೂನಿಟ್ಟಲ್ಲಿ ಏನನ್ನು ಕೇಳ್ತಾನೆ, ಪ್ಯಾಸೇಜ್ಗಳನ್ನು ಕೇಳ್ತಾನೆ. ಏನು ಕೇಳ್ತಾನೆ? ಪ್ಯಾಸೇಜಸ್ ಇರುತ್ತೆ. ಎಷ್ಟು ಪ್ಯಾಸೇಜ್ ಇರುತ್ತೆ? 2 ಪ್ಯಾಸೇಜ್ ಇರುತ್ತೆ. ಮತ್ತು ಒಂದು ಲೆಟರ್ ಅಥವಾ ಪ್ಯಾರಾಗ್ರಾಫನ್ನು ಅವನು ಕೇಳ್ತಾನೆ. ಇದನ್ನು ನಾವು ಟೈಮ್ ವೇಸ್ಟ್ ಮಾಡ್ದಂಗೆ ನಾವೇನು ಮಾಡೋಣ, ಸೆಕೆಂಡ್ ಯೂನಿಟ್ಗೆ ಮೂವ್ ಆಗೋಣ. ಏನು ಪ್ಯಾಸೇಜು ಅಂತಕ್ಕಂಥದ್ದು ನಾವೇನು ಮಾಡೋಣ ನೋಡೋದು ಮೊದಲು. ಈಗಾಗಲೇ ಪ್ಯಾಸೇಜ್ ಬಗ್ಗೆ ಐಡಿಯಾ ಇದೆ. 10th ಮತ್ತು PUC ಎಕ್ಸಾಮಲ್ಲಿ ಪ್ಯಾಸೇಜ್ಗಳನ್ನು ನೀವೇನು ಮಾಡಿದ್ದೀವ, ಅಟೆಂಡ್ ಮಾಡಿದ್ದೀವ. ಆದರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತಕ್ಕಂಥ ಪ್ಯಾಸೇಜು ಅಂತ ಅನಿಸುತ್ತೆ. ಸ್ವಲ್ಪ ನೀವು ಏನು ಮಾಡಬೇಕು, ಯೋಚನೆ ಮಾಡಿ ಆನ್ಸರ್ನ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಕ್ವಶನ್ ನಂಬರ್ 4, 5 ಏನಿದೆ ಪ್ಯಾಸೇಜ್ ಬಗ್ಗೆ 4, 5, 6 ಅಂತ ಮುಂದಕ್ಕೆ ಬರುತ್ತೆ. ಈಗ ನಾವು ಕ್ವಶನ್ ನಂಬರ್ 4 ಮಾತ್ರ ನಾವು ಡಿಸ್ಕಸ್ ಮಾಡೋಣ, ನಂತರ 5 ಡಿಸ್ಕಸ್ ಮಾಡೋಣ, ಆಮೇಲೆ 6ಗೆ ಹೋಗೋಣ ಅಂತ. ಇಲ್ಲಿ ಕ್ವಶನ್ ನಂಬರ್ 4 ಏನಿದೆ, ರೀಡ್ ದ ಪ್ಯಾಸೇಜ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ ಅಂತ ಇದೆ. ಎಷ್ಟು ಕ್ವಶನ್ಸ್ ಕೆಳಗೆ ಕೊಟ್ಟಿದ್ದಾನೆ ನೋಡೋಣ. ನೋಡಿ, ಕ್ವಶನ್ A ಇದೆ, ಕ್ವಶನ್ B ಇದೆ, ಕ್ವಶನ್ C ಇದೆ. ಅಂದರೆ 3 ಕ್ವಶನನ್ನು ಕೇಳಿದ್ದಾನೆ ಅಂತಕ್ಕಂಥದ್ದಾಯಿತು. ಎಷ್ಟು ಮಾರ್ಕ್ಸ್ಗೆ? 3 ಮಾರ್ಕ್ಸ್ಗೆ. ಈ ಪ್ಯಾಸೇಜನ್ನು ನೀವೇನು ಮಾಡಬೇಕು, ಸ್ವಲ್ಪ ಫಾಸ್ಟಾಗಿ ಎಷ್ಟು ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಷ್ಟು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಓದಬೇಕು. ಕನ್ನಡ ಮೀಡಿಯಮ್ಗೆ ಕನ್ನಡ ಮೀಡಿಯಮ್ನಲ್ಲಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ, ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಏನಾಗುತ್ತೆ, ಕಷ್ಟ ಆಗುತ್ತೆ. ಆದರೂ ಕೂಡ ಒನ್ಸ್ ನೀವೇನು ಮಾಡಬೇಕಾಗತ್ತೆ, ಈ ಒಂದು ಪ್ಯಾಸೇಜನ್ನು ಸ್ವಲ್ಪ ಫಾಸ್ಟಾಗಿ ಸ್ಪೀಡಾಗಿ ಏನು ಮಾಡಿ ಓದ್ಕೊಳ್ಳಿ. ನಂತರ ನೀವೇನು ಮಾಡಿ ಕ್ವಶನಿಗೆ ಬನ್ನಿ. ಕ್ವಶನ್ ಏನಿದೆ ಅದನ್ನು ನೋಡಿ. ವೈ ವಾಸ್ ದ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಗಿವನ್ ಆ್ಯಸ್ ಎ ಗಿಫ್ಟ್ ಟು ಅಮೇರಿಕಾ ಬೈ ಫ್ರಾನ್ಸ್? ಇಲ್ಲಿ ನಾನು ನಿಮಗೆ ಕೆಲವೊಂದು ಟೆಕ್ನಿಕ್ಸ್ನ ಹೇಳ್ತೀನಿ. ನಮಗೆ ಪ್ಯಾಸೇಜ್ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂತ ಅಂದ್ಕೊಳ್ಳೋಣ, ಆದರೂ ಕೂಡ ನಮ್ಗೆ ಏನು ಬೇಕು, ಮಾರ್ಕ್ಸ್ ಬೇಕಾಗತ್ತೆ. ಯಾಕೆಂದರೆ ಎಕ್ಸಾಮ್ ಅಂತೂ ಪಾಸ್ ಆಗಲೇಬೇಕು. ಪ್ಯಾಸೇಜ್ ಅಂಡರ್ಸ್ಟ್ಯಾಂಡ್ ಆಗಿದೆ ಇಲ್ಲ ಅದು ಸೆಕೆಂಡ್ರಿ ಆಗುತ್ತೆ. ಆದರೆ ಕ್ವಶನಿಗೆ ಆನ್ಸರ್ ಅಂತೂ ನಾವು ಮಾಡಲೇಬೇಕಾಗತ್ತೆ. ಆ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಕೆಲವೊಂದು ಟೆಕ್ನಿಕ್ಸ್ ಇದೆ ಇಂಗ್ಲೀಷಲ್ಲಿ. ಏನದು? ಅದನ್ನು ನಾವು ಸ್ಕಿಮ್ಮಿಂಗ್ ಆ್ಯಂಡ್ ಸ್ಕ್ಯಾನಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ. ಏನು ಟೆಕ್ನಿಕ್ ಅದು? ಸ್ಕಿಮ್ ಮಾಡೋದು ಮತ್ತು ಸ್ಕ್ಯಾನ್ ಮಾಡೋದು ಅಂತ. ಈ ಸ್ಕಿಮ್ಮಿಂಗ್ ಆ್ಯಂಡ್ ಸ್ಕ್ಯಾನಿಂಗ್ ಟೆಕ್ನಿಕ್ ಅಂತ ಹೇಳಿದ್ರೆ, ಕೆಲವೊಂದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪದಗಳನ್ನು ನಾವೇನು ಮಾಡಬೇಕಾಗತ್ತೆ, ಕ್ವಶನಲ್ಲಿ ಇರ್ತಕ್ಕಂಥ ಪದಗಳನ್ನು ಪ್ಯಾಸೇಜಲ್ಲಿ ಹುಡುಕಬೇಕು. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸೆಂಟೆನ್ಸನ್ನು ಏನು ಮಾಡಿ ಆ್ಯಡ್ ಮಾಡಿ ಅಟೆಂಡ್ ಮಾಡಬೇಕಾಗತ್ತೆ. ನೀನು ನೋಡಿ, ನಾನು ಮಾಡಿ ತೋರಿಸ್ತೀನಿ. ಅದು ಇಲ್ಲಿ ವೈ ವಾಸ್ ದ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಗಿವನ್ ಆ್ಯಸ್ ಎ ಗಿಫ್ಟ್ ಟು ಅಮೇರಿಕಾ ಬೈ ಫ್ರಾನ್ಸ್ ಅಂತ ಇದೆ. ನಾನು ಪ್ಯಾಸೇಜ್ ಓದಿಲ್ಲ, ಹಂಗೆ ಬಂದಿದ್ದೀನಿ. ಈಗ ನಾವು ಇಂಪಾರ್ಟೆಂಟ್ ಪದ ಯಾವುದು ಇಲ್ಲಿ? ದ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ಇನ್ನೊಂದು ಪದ ಯಾವುದು? ಗಿಫ್ಟು, ಅಮೇರಿಕಾ ಮತ್ತು ಫ್ರಾನ್ಸು. ಈ ಪದಗಳು ಎಲ್ಲಿ ಜೋಡಿಯಾಗಿ ಬಂದಿದೆ ನೋಡ್ಕೊಳ್ಳಿ. ಎಲ್ಲಿ ಬಂದಿದೆ ನೋಡಿ, ಇಲ್ಲಿ ಬಂದಿದೆ. ದ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಬಂತು, ಗಿಫ್ಟ್ ಬಂತು, ಫ್ರಾನ್ಸ್ ಬಂತು. ಸೊ ಇಲ್ಲಿ ಎಷ್ಟು ಪದಗಳು ಬಂದ್ಬಿಡ್ತು? ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ, ಗಿಫ್ಟು, ಫ್ರಾನ್ಸ್ ಬಂತು. ಅದಕ್ಕೆ ನಾವೇನು ಮಾಡೋಣ ಅಂತ ಹೇಳಿದ್ರೆ, ಇಲ್ಲಿಂದ ನಾವೇನು ಮಾಡೋಣ, ಸ್ಟಾರ್ಟ್ ಮಾಡೋಣ. ಇಲ್ಲಿಗೆ ನಿಲ್ಲಿಸ್ಬೋದು. ಒಂದು ಸೆಂಟೆನ್ಸ್, ದ 100 years ಆ್ಯನಿವರ್ಸರಿ ಆಫ್ ಅಮೇರಿಕನ್ ಇಂಡಿಪೆಂಡೆನ್ಸ್ ಅಂತಕ್ಕಂಥದ್ದು ಏನು ಮಾಡೋಣ, ಆ್ಯಡ್ ಮಾಡೋಣ. ಇದು ಕ್ವಶನ್ ನಂಬರ್ A ಆಯಿತು. ಕ್ವಶನ್ ನಂಬರ್ Aಗೆ ಇದೇನಾಗುತ್ತೆ, ಆನ್ಸರ್ ಆಗುತ್ತೆ. ನೀವಿಷ್ಟನ್ನು ನೀವೇನು ಮಾಡಬೇಕಾಗುತ್ತೆ, ಅಟೆಂಡ್ ಮಾಡಬೇಕಾಗುತ್ತೆ. ಈ ಥರ ಅವ್ನು ಕ್ವಶನ್ ಕೇಳಿದಾಗ ನಿಮಗೆ ಸುಲಭ ಆಗುತ್ತೆ. ಆದರೆ ಕೆಳಗೆ ಏನು ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ, ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಆಗುವಂಥ ಒಂದು ಕ್ವಶನ್ ಇದೆ. ಎಸ್ಪೆಷಲಿ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸಿಗೆ ಏನಾಗುತ್ತೆ, ಕಷ್ಟ ಆಗ್ಬೋದು. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಪಿಕ್ ಔಟ್ ದ ವರ್ಡ್ಸ್ ಫ್ರಮ್ ದ ಪ್ಯಾಸೇಜ್ ವಿಚ್ ಮೀನ್ ದ ಆಪೋಸಿಟ್ ಆಫ್ ದಿ ಫಾಲೋಯಿಂಗ್ ಅಂತ ಇದೆ. ಅಂದರೆ ಪ್ಯಾಸೇಜಲ್ಲಿ ಈ ಕೆಳಗಿನ ಪದಗಳ ಆಪೋಸಿಟ್ ಪದಗಳನ್ನು ಹುಡುಕಿ ಅಂತ ಇದೆ.
ಕೆಳಗೆ ಪದ ಏನಿದೆ ಅದನ್ನು ನಾವು ನೋಡೋಣ. ನಿಮಿಷ. ಕೆಳಗೆ ಪದಗಳೇನಿದೆ, ಹಂಬಲ್ ಏನಿದೆ, ಹಂಬಲ್. ಇನ್ನೊಂದೇನಿದೆ, ಬಾಂಡೆಡ್ ಅಂತ ಇದೆ. ಈ ಹಂಬಲ್ ಅಂದ್ರೇನು, ಅದರ ಮೀನಿಂಗ್ ಏನು ಅಂತ ಹೇಳಿದ್ರೆ, ಹಂಬಲ್ ಅಂತ ಹೇಳಿದ್ರೆ ಬಹಳ ವಿನಯ ಇರ್ತಕ್ಕಂಥ ವ್ಯಕ್ತಿ ಅಂತ, ವಿನಯ, ವಿನಮ್ರತೆ ಅಂತಕ್ಕಂಥದ್ದಾಗತ್ತೆ. ಬಾಂಡೆಡ್ ಅಂತ ಹೇಳಿದ್ರೆ ಸ್ವತಂತ್ರ ಇಲ್ಲದ ಅಂತಕ್ಕಂಥ ಮೀನಿಂಗ್ ಬರುತ್ತೆ. ಅಂದರೆ ನಿಮಗೆ ವೊಕ್ಯಾಬ್ಯುಲರಿ ಸ್ವಲ್ಪ ಗೊತ್ತಿರಬೇಕಾಗತ್ತೆ. ಹಂಬಲ್ಗೆ ಮೀನಿಂಗ್ ಏನು, ವಿನಯ. ಬಾಂಡೆಡ್ಗೆ ಸ್ವತಂತ್ರ ಇಲ್ಲದ ಆಗುತ್ತೆ. ಅದಕ್ಕೆ ಆಪೋಸಿಟ್ ಆಗಿರ್ತಕ್ಕಂಥ ಪದಗಳನ್ನು ಎಲ್ಲಿ ಹುಡುಕ್ಬೇಕು ನಾವು, ಪ್ಯಾಸೇಜಲ್ಲಿ ಹುಡುಕಬೇಕು. ಅದೇ ಕ್ವಶನ್. ಈ ವಿನಯ ವಿನಮ್ರತೆಗೆ ಆಪೋಸಿಟ್ ಯಾವುದಾಗ್ಬೋದು, ನೀವು ಸ್ವಲ್ಪ ನೋಡ್ಕೊಂಬಂದ್ರೆ ಏನಾಗುತ್ತೆ, ಒಂದೊಂದೇ ಪದಗಳನ್ನು ನೋಡ್ಕೊಂಬಂದ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ಬಹಳ ಬೇಗ ನನಗೇನಾಗಿ ಗೊತ್ತಾಗುತ್ತೆ, ಯಾಕೆ ಅಂತ ಹೇಳಿದ್ರೆ ನಾನು ತುಂಬ ಪ್ಯಾಸೇಜ್ಗಳನ್ನು ಓದಿರ್ತೀನಿ. ಅದಕ್ಕೆ ನೋಡಿ, ಮೊದಲನೇ ಒಂದು ಪ್ಯಾರಾಗ್ರಾಫಲ್ಲಿ ಅದಕ್ಕೆ ಆನ್ಸರ್ಸ್ ಇಲ್ಲ. ಸೆಕೆಂಡ್ ಪ್ಯಾರಾಗ್ರಾಫ್ ನೋಡಿ, ಬರ್ಟೋಲ್ಡಿ ಚೂಸ್ ದ ಲುಕ್ ಆಫ್ ಕ್ಲಾಸಿಕ್ ಗ್ರೀಕ್ ಆ್ಯಂಡ್ ರೋಮನ್ ಫಿಗರ್ಸ್, ಹಿ ಎನ್ವಿಷನ್ ಲಿಬರ್ಟಿ ಆಸ್ ಎ ಸ್ಟ್ರಾಂಗ್ ಆ್ಯಂಡ್ ಪ್ರೌಡ್ ಅಂತ ಇದೆ ನೋಡಿ. ಈ ಪ್ರೌಡ್ ಅಂತಕ್ಕಂಥದ್ದು ಯಾವುದಕ್ಕೆ ಆಪೋಸಿಟ್ ಆಗುತ್ತೆ, ಹಂಬಲ್ಗೆ ಆಪೋಸಿಟ್ ಆಗುತ್ತೆ. ಈ ಪದ ಏನಿದೆ, ಪ್ರೌಡ್ ಏನಿದೆ, ಹಂಬಲ್ಗೆ ಆಪೋಸಿಟ್ ಆಗುತ್ತೆ. ಈ ಪದವನ್ನು ನೀವು ಆನ್ಸರ್ ಆಗಿ ತಗೋಬೇಕಾಗತ್ತೆ. ಅದೇ ಥರ ಬಾಂಡೆಡ್ ಅಂತ ಹೇಳಿದ್ರೆ ನಾನು ಏನು ಹೇಳಿದ್ದೆ ಮೀನಿಂಗು, ಬಾಂಡೆಡ್ ಅಂದರೆ ಸ್ವತಂತ್ರ ಇಲ್ಲದ ಅನ್ನೋದಕ್ಕೆ ಸ್ವತಂತ್ರ ಇರುವ ಅಂತ ಆಗುತ್ತೆ. ಸ್ವತಂತ್ರ ಅಂದ್ರೇನು, ಲಿಬರ್ಟಿ ಅಂತಕ್ಕಂಥದ್ದಾಗುತ್ತೆ ನೋಡಿ. ಲಿಬರ್ಟಿ ಅನೇಕ ಸತಿ ಏನಾಗಿದೆ, ಬಳಕೆಯಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಲಿಬರ್ಟಿ ಬಳಕೆಯಾಗಿದೆ. ಮತ್ತು ಲಿಬರ್ಟಿ ಈ ಒಂದು ಪ್ಯಾಸೇಜಲ್ಲಿ ಅನೇಕ ಕಡೆ ಲಿಬರ್ಟಿ ಆಫ್ ಸ್ಟ್ಯಾಚ್ಯೂ ನೋಡಿ, ಇಲ್ಲಿ ಲಿಬರ್ಟಿ ಬಳಕೆಯಾಗಿದೆ. ಅನೇಕ ಕಡೆ ಏನಾಗಿದೆ, ಲಿಬರ್ಟಿ ಬಳಕೆಯಾಗಿದೆ. ಅದಕ್ಕೆ ನಾವೇನು ಮಾಡ್ಬೋದು, ಇಲ್ಲಿ ಲಿಬರ್ಟಿಯನ್ನು ನಾವೇನು ಮಾಡೋಣ, ಆನ್ಸರ್ ಆಗಿ ತೊಗೋಬೇಕಾಗುತ್ತೆ. ಬಾಂಡೆಡ್ಗೆ ಆಪೋಸಿಟ್ ಯಾವುದಾಗುತ್ತೆ, ಲಿಬರ್ಟಿ ಆಗುತ್ತೆ. ಅದನ್ನು ನೀವು ಇಲ್ಲಿ ಈ ಪದಗಳಿಗೆ ಹಾಕ್ಕೋಬೋದು. ಹಂಬಲ್ಗೆ ಏನು ಹಾಕ್ಕೋಬೇಕಾಗುತ್ತೆ, ನೀವು ಪ್ರೌಡ್ ಅಂತ ಅದಕ್ಕೆ ಆನ್ಸರ್ ಏನು ಬರಬೇಕು, ಪ್ರೌಡ್. ಮತ್ತು ಬಾಂಡೆಡ್ಗೆ ಲಿಬರ್ಟಿ ಅಂತಕ್ಕಂಥದ್ದನ್ನು ನೀವು ಆನ್ಸರ್ ಆಗಿ ತೊಗೋಬೇಕಾಗುತ್ತೆ. ಲಿಬರ್ಟಿ ಅಂತ ತೊಗೊಂಡು ಪ್ಯಾಸೇಜಲ್ಲಿ ನಿಮಗೆ ಆನ್ಸರ್ಸು ಸಿಗುತ್ತೆ, ನಾವು ತೊಗೋಬೇಕು. ಆಮೇಲೆ ಕ್ವಶನ್ ನಂಬರ್ ಸಿನ ನೋಡೋಣ. ನಾವು ಸಿನಲ್ಲಿ ಏನಿದೆ, ಪ್ಲೇಸ್ ವೇರ್ ದ ಶಿಪ್ಸ್ ಆರ್ ಲೋಡೆಡ್ ಈಸ್ ಕಾಲ್ಡ್ ಆಸ್ ಅಂತ ಇದೆ. ಅಂದರೆ ಇಲ್ಲಿ ಒನ್ ವರ್ಡ್ ಸೆಂಟೆನ್ಸ್ ಕೇಳಿದ್ದಾನೆ. ಅಂದರೆ ಈ ಸೆಂಟೆನ್ಸ್ಗೆ ಒಂದೇ ಒಂದು ವರ್ಡ್ ಏನಾಗುತ್ತೆ, ಆನ್ಸರ್ ಆಗಿ ಬರುತ್ತೆ. ನೀವು ಇದರಲ್ಲಿ ಹುಡ್ಕೋಕೆ ಹೋಗ್ಬಿಡಿ ಪ್ಯಾಸೇಜಲ್ಲಿ, ಅದರಲ್ಲಿ ಇಲ್ಲ. ಅಂದರೆ ಯಾವ ಪ್ಲೇಸಲ್ಲಿ ಶಿಪ್ಗಳು ಲೋಡ್ ಆಗುತ್ತೆ, ಆ ಪ್ಲೇಸ್ಗೆ ನಾವೇನು ಹೇಳ್ತೀವಿ, ಹಡಗುಗಳು ಲೋಡ್ ಆಗುವಂತಹ ಜಾಗ, ಹಡಗುಗಳು ತಂಗುವಂತಹ ಜಾಗ, ಅದಕ್ಕೆ ನಾವು ಏನು ಹೇಳ್ತೀವಿ ಅಂತಕ್ಕಂಥದ್ದಿದೆ. ಇಲ್ಲಿ ನಾವು ಕನ್ನಡದಲ್ಲಿ ಅದಕ್ಕೆ ಬಂದರು ಪ್ರದೇಶ ಅಂತ ಹೇಳ್ತೀವಿ. ಇಂಗ್ಲೀಷಲ್ಲಿ ನಿಮಗೆ ಭಾಳ ಜನಕ್ಕೆ ಗೊತ್ತಿರುತ್ತೆ, ಹಾರ್ಬರ್ ಅಂತ ಇರುತ್ತೆ. ಹಾರ್ಬರ್ ಅಂತ ಹೇಳಿದ್ರೆ ಬಂದರು ಪ್ರದೇಶ ಅಂತಕ್ಕಂಥ ನೋಡಿ, ಫಸ್ಟ್ ಸೆಂಟೆನ್ಸಲ್ಲೇ ಇದೆ. ವೆನ್ ವಿ ಎಂಟರ್ ನ್ಯೂಯಾರ್ಕ್ ಹಾರ್ಬರ್ ಅಂತ ಹೇಳಿದ್ರೆ ಬಂದರು ಪ್ರದೇಶ ಅಂತಕ್ಕಂಥದ್ದಿದೆ. ಇದು ಏನಾಗುತ್ತೆ, ಆನ್ಸರ್ ಆಗಿ ಥರ್ಡ್ ಒನ್ಗೆ ಆಗುತ್ತೆ. ಸೊ ಇಲ್ಲಿ 1ಗೆ ಆಗುತ್ತೆ, ಮತ್ತು ಇದು 2ಗೆ, ಇದು 3ಗೆ ಅಂದರೆ ABC ಇದು ಎಗಾಗುತ್ತೆ, ಇದು B, ಇದು Cಗಾಗುತ್ತೆ. ಈ ಥರ ನೀವೇನು ಮಾಡ್ಬೋದು, ಆನ್ಸರ್ ಆಗಿ ತಗೋಬೋದು. ಹೀಗೆ ನೀವೇನು ಮಾಡಿ ಪ್ಯಾಸೇಜನ್ನು, ಮೊದಲನೇ ಪ್ಯಾಸೇಜನ್ನು ಏನು ಮಾಡ್ಬೋದು, ಆನ್ಸರ್ಸನ್ನು ಮಾಡ್ಬೋದು. ಇದನ್ನು ಏನು ಮಾಡೋಣ, ನಾವು ರಬ್ ಮಾಡಿಬಿಡೋಣ. ನಾವು ಸೆಕೆಂಡ್ ಪ್ಯಾಸೇಜ್ಗೆ ಹೋಗೋಣ. ಅಂದರೆ ಫಿಫ್ತಲ್ಲಿ ಏನಿದೆ ನೋಡೋಣ. ರೀಡ್ ದ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ ಅಂತ ಇದೆ. ನಾನು ಈಗಾಗಲೇ ಹೇಳಿದ್ದೀನಿ, 2 ಪ್ಯಾಸೇಜ್ ಕೊಡ್ತಾನೆ. ಕ್ವಶನ್ ನಂಬರ್ 4ಅಲ್ಲಿ ಒಂದು ಪ್ಯಾಸೇಜ್ ಬರುತ್ತೆ, ಕ್ವಶನ್ ನಂಬರ್ 5ಅಲ್ಲಿ ಇನ್ನೊಂದು ಪ್ಯಾಸೇಜು ಬರುತ್ತೆ. ಈ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಇಲ್ಲಿದೆ ನೋಡಿ. ಇದಕ್ಕೂ ಎಷ್ಟು ಮಾರ್ಕ್ಸ್ ಇರುತ್ತೆ ನೋಡಿ, ಟೋಟಲ್ ಇದಕ್ಕೂ ಮಾರ್ಕ್ಸ್ ಎಷ್ಟು, 3. ಇಲ್ಲಿ ಕ್ವಶನ್ ನಂಬರ್ 1ನ ನೋಡೋಣ. ವೇರ್ ವಾಸ್ ಆಲ್ಬರ್ಟ್ ಐನ್ಸ್ಟೈನ್ ಬಾರ್ನ್. ನಾನು ಹೇಳಿರ್ತಕ್ಕಂಥ ಸ್ಕಿಮ್ಮಿಂಗ್ ಮತ್ತು ಸ್ಕ್ಯಾನಿಂಗ್ ಟೆಕ್ನಿಕನ್ನು ಇಲ್ಲಿ ಯೂಸ್ ಮಾಡಿ ಪದಗಳು ಯಾವುದು ಇಂಪಾರ್ಟೆಂಟ್, ಇಲ್ಲಿ ಆಲ್ಬರ್ಟ್ ಐನ್ಸ್ಟೈನ್ ಮತ್ತು ಬಾರ್ನ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಈ ಪದ ಹುಡುಕಿದ್ವಿ, ಮೊದಲನೇ ಸೆಂಟೆನ್ಸಲ್ಲೇ ಇದೆ ನೋಡಿ, ಆಲ್ಬರ್ಟ್ ಐನ್ಸ್ಟೈನ್ ಬಾರ್ನ್ ಅಂತ ಇದೆ. ಈ ಸೆಂಟೆನ್ಸ್ ಕಂಪ್ಲೀಟ್ ಮಾಡಿಬಿಡಿ. 14th March 1879 ಇನ್ ಜರ್ಮನ್ ಸಿಟಿ ಆಫ್ ಉಲ್ಮ್ ಅಂತಕ್ಕಂಥದ್ದು. ಅಂದರೆ ಈ ಮೊದಲನೇ ಸೆಂಟೆನ್ಸನ್ನು ನೀವೇನು ಮಾಡಿ ಕಂಪ್ಲೀಟ್ ಮಾಡಿದ್ವಿ, ಇದಕ್ಕೇನಾಗುತ್ತೆ, ಆನ್ಸರ್ ಆಗುತ್ತೆ. ಆಮೇಲೆ ಸೆಕೆಂಡ್ ಒನ್, ಆಲ್ಬರ್ಟ್ ಐನ್ಸ್ಟೈನ್ಸ್ ಪ್ಲೇಮೇಟ್ಸ್ ಕಾಲ್ಡ್ ಹಿಮ್ ಯಾಸ್ ಅಂತ ಇದೆ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪದ ಯಾವುದು, ಆಲ್ಬರ್ಟ್ ಐನ್ಸ್ಟೈನ್, ಪ್ಲೇಮೇಟ್ಸ್ ಮತ್ತು ಕಾಲ್ಡ್. ಇಲ್ಲಿ ಹುಡುಕನ್ನು ನಾವು
ಎಲ್ಲಿದೆ ಅಂತಕ್ಕಂಥದ್ದು ನೋಡಿ, ಇಲ್ಲಿ ಇದೆ ನೋಡಿ, ಪ್ಲೇಮೇಟ್ ಸಿಗ್ತಾ, ಕಾಲ್ಡ್ ಹಿಮ್ ನೋಡಿ, ಹಿಮ್ ಇದೆ ಸಿಗ್ತಾ, ಇಲ್ಲಿ ಇದೆ ಬ್ರದರ್ ಬೋವಿಂಗ್ ಅಂತ ಹೇಳ್ಬಿಟ್ಟು ನೋಡಿ, ಇಲ್ಲಿ ಬ್ರದರ್ ಆ ಡ್ಯಾಶಿಗೆ ಏನು ತುಂಬಬೇಕು ನೀವು, ಬ್ರದರ್ ಬೋವಿಂಗ್ ಅಂತ ಇಲ್ಲಿ ನೀವು ಏನು ಮಾಡಬೇಕು ತುಂಬಬೇಕಾಗತ್ತೆ. ತುಂಬಿದ್ರು ಏನಾಗುತ್ತೆ ಆನ್ಸರ್ ಆಗುತ್ತೆ. ನಾನೇನು ಮಾಡಿದೆ, ಇಲ್ಲಿ ಸ್ಕಿಮ್ಮಿಂಗ್ ಸ್ಕ್ಯಾನಿಂಗ್ ಟೆಕ್ನಿಕನ್ನು ಯೂಸ್ ಮಾಡಿದೆ ನೋಡಿ. ಇಲ್ಲಿ ಪ್ಲೇಮೇಟ್ಸ್ ಇತ್ತು, ಇಲ್ಲಿ ಪ್ಲೇಮೇಟ್ಸ್ ಹುಡುಕ್ದೆ, ಕಾರ್ಡ್ ಇತ್ತು, ಕಾರ್ಡ್ ಹುಡುಕ್ದೆ, ಇಲ್ಲಿ ಕಾರ್ಡ್ ಇದೆ ನೋಡಿ, ಹಿಮ್ ಇದೆ, ಹಿಮ್ಮನ್ನು ಹುಡುಕ್ದೆ. ಮುಂದೆ ಇರ್ತಕ್ಕಂಥದ್ದು ಏನಾಯಿತು ಆನ್ಸರ್ ಆಗಿ ನಾನೇನು ಮಾಡಿದೆ ತೊಗೊಂಡೆ. ಇಷ್ಟನ್ನೇ ನೀವು ಮಾಡಬೇಕಾಗಿರೋದು. ಈ ಥರ ಮಾಡಿದಾಗ ನಿಮ್ಗೆ ಏನಾಗುತ್ತೆ 1 ಮಾರ್ಕ್ಸು ಭಾಳ ಸುಲಭವಾಗಿ ಬರುತ್ತೆ. ಇನ್ನೊಂದು ಕ್ವಶನ್ ಕೇಳಿದ್ದಾನೆ, ಚೂಸ್ ಎನಿ 2 ವರ್ಬ್ಸ್ ಫ್ರಮ್ ದ ಪ್ಯಾಸೇಜ್ ಅಂತ ಇದೆ. ವರ್ಬ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು ಕ್ರಿಯಾಪದ ಅಂತಕ್ಕಂಥ, ಇದು ಬಹಳ ಸುಲಭ. ಈ ಪ್ಯಾಸೇಜಲ್ಲಿ ಅನೇಕ ಕ್ರಿಯಾಪದಗಳಿದೆ. ಇದರಲ್ಲಿ ನಾವು ಎಷ್ಟನ್ನು ಹುಡುಕಬೇಕು, 2 ಅಂತ ಹೇಳಿದ್ದಾನೆ. ಭಾಳ ಸುಲಭವಾಗಿ ನಾವೇನು ಮಾಡ್ಬೋದು, ಕ್ರಿಯಾಪದಗಳನ್ನು ಹುಡುಕ್ಬೋದು. ಎಲ್ಲಿದೆ ನೋಡಿ, ಮೊದಲನೇ ಆಲ್ಬರ್ಟ್ ಐನ್ಸ್ಟೈನ್ ವಾಸ್ ಬಾರ್ನ್ ಅಂತ ಇದೆ ನೋಡಿ, ಅಲ್ಲಿ ವಾಸ್ ಅಂತಕ್ಕಂಥದ್ದು ಏನಾಗುತ್ತೆ ಹೆಲ್ಪಿಂಗ್ ವರ್ಬ್ ಆಗುತ್ತೆ, ಆದರೆ ಅದು ಹೆಲ್ಪಿಂಗ್ ಆಗುತ್ತೆ, ಅದಕ್ಕೆ ಅದನ್ನು ತೊಗೊಳೋದು ಬೇಡ ನೋಡಿ. ದಟ್ ಹಿ ವಾಸ್ ಡೆಸ್ಟೈನ್ಡ್ ಅಂತ ಇದೆ. ಡೆಸ್ಟೈನ್ಡ್ ಅಂತಕ್ಕಂಥದ್ದು ಏನಾಗುತ್ತೆ ವರ್ಬ್ ಆಗುತ್ತೆ, ಅಂದರೆ ಕ್ರಿಯಾಪದ ಆಗುತ್ತೆ. ಆಮೇಲೆ ಅದೊಂದು ಆಯಿತಾ. ಆಮೇಲೆ ನೋಡಿ ಸೀಮ್ಡ್, ಈ ಸೀಮ್ಡ್ ಏನಾಗುತ್ತೆ, ಅದು ಕೂಡ ಏನಾಗುತ್ತೆ ಕ್ರಿಯಾಪದ ಆಗುತ್ತೆ, ಸೀಮ್ಡ್. ಎರಡಾಯಿತು ನೋಡಿ. ಅಟ್ಟರ್ಡ್ ಇದು ನಾವು ತೊಗೋಬೋದು. ಅನೇಕ ಲವ್ಡ್ ನೋಡಿ, ಇಲ್ಲಿ ತೊಗೋಬೋದು. ಅನೇಕ ಕ್ರಿಯಾಪದಗಳಿದೆ, ನೀವೇನು ಮಾಡ್ಬೋದು ಅದನ್ನು ತೊಗೋಬೋದು. ಯಾವ್ದ್ಯಾವ್ದು ತೊಗೋಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಅಂಡರ್ಲೈನ್ ಮಾಡ್ತೀನಿ ನೋಡಿ. ಡೆಸ್ಟೈನ್ ತೊಗೋಬೋದು, ಸೀಮ್ಡ್ ತೊಗೋಬೋದು, ಲವ್ಡ್ ತೊಗೋಬೋದು, ಅಟ್ಟರ್ಡ್ ತೊಗೋಬೋದು. ಅನೇಕ ಪದಗಳಿದೆ. ಇದನ್ನ ನೀವೇನು ಮಾಡ್ಬೋದು, ಇದು ಕೆಳಗೆ ಆಗ್ಬೋದು. ಎಷ್ಟನ್ನು ಕೇಳಿದ ನಾನು 2 ಕೇಳಿದ್ದಾನೆ. 1ಕ್ಕೆ ಹಾಫ್ ಮಾರ್ಕ್ಸ್ ಆಗುತ್ತೆ, 2ಗೆ 1 ಮಾರ್ಕ್ಸ್ ಆಗುತ್ತೆ. ಟೋಟಲ್ ಆಗಿ ಇಲ್ಲಿ 3 ಮಾರ್ಕ್ಸ್ಗೆ ಒಂದು ಪ್ಯಾಸೇಜ್ ಏನಾಗುತ್ತೆ ಮುಗಿಯುತ್ತೆ. ಇದು ಕೂಡ ಎಷ್ಟು ಮಾರ್ಕ್ಸ್ಗೆ 3 ಮಾರ್ಕ್ಸ್ಗೆ ಪ್ಯಾಸೇಜ್ ಇದೆ. ನಾನು ಹೇಳ್ದಂಗೆ ಸ್ಕಿಮ್ಮಿಂಗ್ ಮತ್ತು ಸ್ಕ್ಯಾನಿಂಗ್ ಟೆಕ್ನಿಕನ್ನು ಬಳಸ್ಕೊಂಡು ಇದನ್ನು ನೀವು ಸಾಲ್ವ್ ಮಾಡ್ಕೋಬೋದು. ಆದರೆ ಮುಂದಿನ ಒಂದು ಕ್ವಶನ್ ಏನಿದೆ, ಕ್ವಶನ್ ನಂಬರ್ 6 ಮತ್ತು 7, ಇದರಲ್ಲಿ ಯಾವುದಾದ್ರೂ ಒಂದನ್ನು ಅಟೆಂಡ್ ಮಾಡಬೇಕು. ಇದನ್ನು ಬಹಳ ನೀವು ಕನ್ಸಿಡರಬಲ್ ಆಗಿ ತೊಗೋಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ 4 ಮಾರ್ಕ್ಸ್ ಇದೆ, ಒಂದನ್ನು ಅಟೆಂಡ್ ಮಾಡಬೇಕು ನೋಡಿ. ರೀಡ್ ದ ಪ್ಯಾಸೇಜ್ ಫಸ್ಟ್. ಕ್ವಶನ್ ನಂಬರ್ 4ಗೆ, ಕ್ವಶನ್ ನಂಬರ್ 4 ಏನು ಅಂತುವೆ, ಪ್ಯಾಸೇಜ್ 4 ಅಂದರೆ 4 ಮೇಲೆ ಒಂದು ಪ್ಯಾಸೇಜ್ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ರೈಟ್ ಎ ಲೆಟರ್ ಟು ಯುವರ್ ಪ್ರಿನ್ಸಿಪಾಲ್ ಟು ಆರ್ಗನೈಸ್ ಆ್ಯನ್ ಎಜುಕೇಷನಲ್ ಎಕ್ಸ್ಕರ್ಷನ್ ಟುವರ್ಡ್ಸ್ ಹಿಸ್ಟಾರಿಕಲ್ ಪ್ಲೇಸಸ್ ಅಂತ ಇದೆ. ಅಂದರೆ ಮೊದಲನೇ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ನೀವೇನು ಮಾಡಿ, ನಿಮ್ಮ ಪ್ರಿನ್ಸಿಪಲ್ಗೆ ಒಂದು ಲೆಟ್ರನ್ನು ಏನು ಮಾಡಬೇಕಾಗತ್ತೆ, ಡ್ರಾಫ್ಟ್ ಮಾಡಿ. ಏನು ವಿಷಯ ಅಂತ ಹೇಳಿದ್ರೆ, ಟು ಆರ್ಗನೈಸ್ ಆ್ಯನ್ ಎಜುಕೇಷನಲ್ ಎಕ್ಸ್ಕರ್ಷನ್ ಟುವರ್ಡ್ಸ್ ಹಿಸ್ಟಾರಿಕಲ್ ಪ್ಲೇಸಸ್, ಒಂದು ಶೈಕ್ಷಣಿಕ ಪ್ರವಾಸವನ್ನು ಮಾಡಿ ಅಂತಕ್ಕಂಥ, ಇತಿಹಾಸದ ಸ್ಥಳಗಳಿಗೆ ಸಂಬಂಧಪಟ್ಟಂತೆ ಒಂದು ಶೈಕ್ಷಣಿಕ ಪ್ರವಾಸವನ್ನು ಕೈಗೊಳ್ಳಬೇಕೆಂದು ಮನವಿ ಅಂತ ಹೇಳ್ಬಿಟ್ಟು ಒಂದು ಲೆಟ್ರನ್ನು ಬರೀಬೇಕು ಅಂತಕ್ಕಂಥದ್ದು ಇಲ್ಲಿ ಇದೆ. ಅಥವಾ ಬಿ ನೋಡಿ, ರೀಡ್ ದ ಪ್ಯಾಸೇಜ್ ನಂಬರ್ 2. ಇಲ್ಲಿ ಪ್ಯಾಸೇಜ್ ನಂಬರ್ 2 ಓದಿ. ನಿಮ್ಗೆ ಈಗಾಗಲೇ ಪ್ಯಾಸೇಜ್ ನಂಬರ್ 2 ಕೊಟ್ಟಿದ್ದಾನೆ. ಕ್ವಶನ್ ನಂಬರ್ 5 ಅದು. ಪ್ಯಾಸೇಜ್ ನಂಬರ್ 2 ಎಲ್ಲಿ ಬಂದಿದೆ, ಕ್ವಶನ್ ನಂಬರ್ 5 ಬಂದಿದೆ. ಆ್ಯಂಡ್ ರೈಟ್ ಎ ಪ್ಯಾರಾಗ್ರಾಫ್ ಆನ್ ಯುವರ್ ಫೇವ್ರೆಟ್ ಪರ್ಸನ್ ಅದರ್ ದೆನ್ ಆಲ್ಬರ್ಟ್ ಐನ್ಸ್ಟೈನ್. ಆ ಪ್ಯಾಸೇಜ್ ಯಾರ ಬಗ್ಗೆ ಇದೆ, ಐನ್ಸ್ಟೈನ್ ಬಗ್ಗೆ ಇದೆ. ಐನ್ಸ್ಟೈನನ್ನು ಬಿಟ್ಟು ಮತ್ತೊಬ್ಬ ವ್ಯಕ್ತಿಯ ಬಗ್ಗೆ, ನೀವು ಇಷ್ಟಪಡುವಂಥ ವ್ಯಕ್ತಿಯ ಬಗ್ಗೆ ಒಂದು ಪ್ಯಾರಾಗ್ರಾಫ್ನ ರಚನೆ ಮಾಡಿ ಅಂತ ಇದೆ. ನೀವು ವಿಧಾನ ಮಾಡ್ಬೋದು ಅಥವಾ ವಿಧಾನ ಮಾಡ್ಬೋದು. 4 ಮಾರ್ಕ್ಸ್ ಇದೆ. ಇದಕ್ಕೆ ನಾನು ಸಂಬಂಧಪಟ್ಟಂತೆ ಏನು ಮಾಡಿದ್ದೀನಿ, ಕೆಳಗೆ ಆನ್ಸರನ್ನು ಮಾಡಿದ್ದೀನಿ, ತೋರಿಸ್ತೀನಿ. ಅದಕ್ಕೆ ಮುಂಚೆ ನಾವೇನು ಮಾಡೋಣ, ಪ್ಯಾಸೇಜನ್ನು ನೋಡ್ಕೊಂಬರೋಣ. ಯಾವುದು 4ನೇ ಪ್ಯಾಸೇಜು, ಈಗಾಗಲೇ ನಾವೇನು ಮಾಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಆನ್ಸರ್ಸ್ ಎಲ್ಲ ಮಾಡಿದ್ದೀವಿ. ಅದು ಯಾರಿಗೆ ಸಂಬಂಧಪಟ್ಟಿದ್ದು, ನ್ಯೂಯಾರ್ಕ್ ದ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಬಗ್ಗೆ, ನ್ಯೂಯಾರ್ಕಲ್ಲಿದೆ, ಅದ್ರ ಬಗ್ಗೆ ಇದೆ. ಅದು ಕೂಡ ಹಿಸ್ಟಾರಿಕಲ್ ಆಗಿರ್ತಕ್ಕಂಥ ಪ್ಲೇಸಸ್ಸು. ಆ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ಒಂದು ಲೆಟ್ರನ್ನು ರಚನೆ ಮಾಡಿ ಅಂತಕ್ಕಂಥದ್ದು ಇಲ್ಲಿ ಕ್ವಶನ್ನು. ಮತ್ತು ಸೆಕೆಂಡ್ ಪ್ಯಾಸೇಜ್ ಏನಿದೆ, ಆಲ್ಬರ್ಟ್ ಐನ್ಸ್ಟೈನ್ ಬಗ್ಗೆ ಇದೆ. ಆಲ್ಬರ್ಟ್ ಐನ್ಸ್ಟೈನನ್ನು ಬಿಟ್ಟು ಮತ್ತೊಬ್ಬ ವ್ಯಕ್ತಿಯ, ನೀವು ಇಷ್ಟಪಡುವಂಥ ಮತ್ತೊಬ್ಬ ವ್ಯಕ್ತಿಯ ಬಗ್ಗೆ ಕೆಲವೊಂದು ವಿಷಯಗಳನ್ನು ನೀವು ಮೆನ್ಷನ್ ಮಾಡಿ ಅಥವಾ ಪ್ಯಾರಾಗ್ರಾಫ್ ಮಾಡಿ ಅಂತಕ್ಕಂಥದ್ದಿದೆ. ಇಲ್ಲಿ ಆನ್ಸರ್ಸನ್ನು ನಾನು ಮಾಡಿ ನೋಡಿ. ಇದಕ್ಕೆ ಇದು ಕ್ವಶನ್ ನಂಬರ್ 6 ಎ, ಲೆಟ್ರನ್ನು ಹೆಂಗೆ ಬರೀಬೇಕು ಅಂತಕ್ಕಂಥದ್ದಿದೆ ನೋಡಿ. ಮೊದಲು ಏನು ಮಾಡಿ, ನೀವು 2ನ ಹಾಕ್ಕೊಳ್ಳಿ.
ಟು ಹಾಕ್ಕೊಡಿ. ನಿಮ್ಗೆ ಗೊತ್ತಿದೆ ಈಗಾಗಲೇ ನೀವು 10th ಪಿ ಯು ಸಿನಲ್ಲಿ ಲೆಟರ್ಸ್ ಎಲ್ಲ ಮಾಡಿದ್ದೀವ. ಮತ್ತು ಪ್ರಿನ್ಸಿಪಲ್ಗೆ ಅಂತಕ್ಕಂಥ ಇದೆ, ಅದಕ್ಕೋಸ್ಕರ ಪ್ರಿನ್ಸಿಪಲ್ ಹಾಕಿ ಅಲ್ಲಿ ಅಡ್ರೆಸ್ಸು ಮತ್ತು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಅಡ್ರೆಸ್ಸು ಸ್ಥಳ ಏನು ಕೂಡ ಮೆನ್ಷನ್ ಆಗಿಲ್ಲ. ಅದಕ್ಕೆ ನಾವೇನು ಮಾಡಿದ್ದೀವಿ XX ಮತ್ತು YY ಅಂತ ಹಾಕೊಳ್ಳಿ. ಸಬ್ಜೆಕ್ಟ್ ಏನು ರಿಕ್ವೆಸ್ಟ್ ಟು ಆರ್ಗನೈಸ್, ಅಲ್ಲೇ ಅವ್ನು ಕೊಟ್ಟಿದ್ದಾನೆ, ಕ್ವಶನಲ್ಲೇ ಕೊಟ್ಟಿದ್ದಾನೆ. ರಿಕ್ವೆಸ್ಟ್ ಟು ಆರ್ಗನೈಸ್ ಆ್ಯನ್ ಎಜುಕೇಷನಲ್ ಎಕ್ಸ್ಕರ್ಷನ್ ಟು ಹಿಸ್ಟಾರಿಕಲ್ ಪ್ಲೇಸಸ್. ಅವನು ಕ್ವಶನಲ್ಲೇ ಇದೆ, ಅದು ಕ್ವಶನಲ್ಲೇ ಇದೆ, ಅದನ್ನು ಸುಲಭವಾಗಿ ನೀವು ತೊಗೋಬೋದು. ಆಮೇಲೆ ನೀವು ಬಾಡಿ ಆಫ್ ದಿ ಲೆಟರನ್ನು ನೀವೇನು ಮಾಡಿ ಸ್ಟಾರ್ಟ್ ಮಾಡಿ. I respectfully submit that educational excursion play an important role in the learning process of students. They help us to gain practical knowledge, historical awareness, and a better understanding of our cultural heritage beyond the classroom. ಇಲ್ಲಿ ನಾನು ಏನು ಹೇಳಿದ್ದೀನಿ ಅಂತ ಹೇಳಿದ್ರೆ, ನಾನು ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ಸಬ್ಮಿಟ್ ಮಾಡ್ತಾ ಇದ್ದೀನಿ ಒಂದು ವಿಷಯವನ್ನು. ಅಂದರೆ ಸಬ್ಮಿಟ್ ಮಾಡ್ತಾ ಇದ್ದೀನಿ ಅಂದರೆ ನೀಡ್ತಾ ಇದ್ದೀನಿ. ದಟ್ ಎಜುಕೇಷನ್ ಎಕ್ಸ್ಕರ್ಷನ್ ಏನಿದೆ ತುಂಬ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ಎಜುಕೇಷನಲ್ ಎಕ್ಸ್ಕರ್ಷನ್ ಅಂದರೆ ಶೈಕ್ಷಣಿಕ ಪ್ರವಾಸ ಬಹಳ ಮುಖ್ಯವಾದಂಥ ಪಾತ್ರ ವಹಿಸುತ್ತೆ. ಎಲ್ಲಿ ಅಂದರೆ ಲರ್ನಿಂಗ್ ಪ್ರೋಸೆಸ್ ಆಫ್ ಸ್ಟೂಡೆಂಟಲ್ಲಿ, ಅಂದರೆ ಕಲಿಕೆಯಲ್ಲಿ, ವಿದ್ಯಾರ್ಥಿಗಳ ಕಲಿಕೆಯಲ್ಲಿ. ದೇ ಹೆಲ್ಪ್ ಅಂತ ಹೇಳಿದ್ರೆ ಎಜುಕೇಷನಲ್ ಎಕ್ಸ್ಕರ್ಷನ್ ಶೈಕ್ಷಣಿಕ ಪ್ರವಾಸ. ದೇ ಹೆಲ್ಪ್ ಅಸ್ ಟು ಗೇನ್ ಪ್ರಾಕ್ಟಿಕಲ್ ನಾಲೆಡ್ಜ್. ನಮಗೇನು ಸಿಗುತ್ತೆ? ಪ್ರಾಕ್ಟಿಕಲ್ ನಾಲೆಡ್ಜ್ ಸಿಗುತ್ತೆ, ಹಿಸ್ಟಾರಿಕಲ್ ಅವೇರ್ನೆಸ್ ಸಿಗುತ್ತೆ, ಇತಿಹಾಸದ ಬಗ್ಗೆ ಜಾಗೃತಿ ಮೂಡುತ್ತೆ, ಆ್ಯಂಡ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್, ಉತ್ತಮವಾಗಿ ತಿಳುವಳಿಕೆ ಉಂಟಾಗುತ್ತೆ. ಯಾವುದ್ರ ಬಗ್ಗೆ ಕಲ್ಚರಲ್ ಹೆರಿಟೇಜ್, ನಮ್ಮ ಸಂಸ್ಕೃತಿ ಬಗ್ಗೆ ಎಲ್ಲ ನಮ್ಗೆ ಗೊತ್ತಾಗುತ್ತೆ. ಬಿಯಾಂಡ್ ದ ಕ್ಲಾಸ್ ರೂಮ್, ತರಗತಿಯಲ್ಲಿ ನಾವು ಕೇಳೋಕ್ಕಿಂತ ನಾವು ಅಲ್ಲೇ ಹೋಗಿ ನೋಡೋದು ಇನ್ನೂ ನಮಗೆ ಹೆಚ್ಚು ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು. ದೇರ್ಫೋರ್ ಆದ್ದರಿಂದ ಐ ಕೈಂಡ್ಲಿ ರಿಕ್ವೆಸ್ಟ್ ಯು ಟು ಆರ್ಗನೈಸ್ ಆ್ಯನ್ ಎಜುಕೇಷನಲ್ ಎಕ್ಸ್ಕರ್ಷನ್ ಟು ನಿಯರ್ ಬೈ ಹಿಸ್ಟಾರಿಕಲ್ ಪ್ಲೇಸಸ್. ಅದಕ್ಕೆ ನಾನು ಕೇಳ್ಕೊಳ್ತಾ ಇದ್ದೀನಿ, ಮನವಿ ಮಾಡ್ಕೊಳ್ತಾ ಇದ್ದೀನಿ, ಹತ್ತಿರದ ಶೈಕ್ಷಣಿಕ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಸ್ಥಳಗಳಿಗೆ ಶೈಕ್ಷಣಿಕ ಪ್ರವಾಸವನ್ನು ಮಾಡಿ ಅಂತ ಹೇಳ್ಬಿಟ್ಟು. ಆಮೇಲೆ ಕೊನೆಯಲ್ಲಿ ವಿ ಅಶ್ಯೂರ್ ಯು, ನಾವು ನಿಮಗೆ ಖಚಿತಪಡಿಸ್ತೀವಿ ದಟ್ ಆಲ್ ಸ್ಟೂಡೆಂಟ್ಸ್, ಎಲ್ಲ ವಿದ್ಯಾರ್ಥಿಗಳು ವಿಲ್ ಮೇಂಟೈನ್ ಡಿಸಿಪ್ಲಿನ್. ನಾವು ಡಿಸಿಪ್ಲಿನ್ ಮೇಂಟೈನ್ ಮಾಡ್ತೀವಿ ಆ್ಯಂಡ್ ಫಾಲೋ ದ ಇನ್ಸ್ಟ್ರಕ್ಷನ್ ಆಫ್ ದ ಟೀಚರ್ಸ್ ಡ್ಯೂರಿಂಗ್ ದ ಟ್ರಿಪ್ ನಡಿಬೇಕಾದ್ರೆ ನೀವು ಹೇಳುವ ಎಲ್ಲ ಸೂಚನೆಗಳನ್ನು ಪಾಲನೆ ಮಾಡ್ತೀವಿ ಅಂತಕ್ಕಂಥ ಒಂದು ಅಶ್ಯೂರೆನ್ಸ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಕೈಂಡ್ಲಿ ಕನ್ಸಿಡರ್ ಅವರ್ ರಿಕ್ವೆಸ್ಟ್. ನೀವು ನಮ್ಮ ಒಂದು ಮನವಿಯನ್ನು ಕನ್ಸಿಡರ್ ಮಾಡಿ. ಥ್ಯಾಂಕಿಂಗ್ ಯು ಯುವರ್ಸ್ ಒಬಿಡಿಯೆಂಟ್ಲಿ ZZ ಹಾಕಿ. ಯಾಕೆಂದರೆ ನೀವು ಯಾವುದೋ ಒಂದು ಆಗಬೇಕು, ಯಾಕೆಂದರೆ ಇಲ್ಲಿ ನೇಮ್ ಮೆನ್ಷನ್ ಮಾಡಿಲ್ಲ. ಇನ್ನೊಂದು ವಿಷಯ ಏನು ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ 2 ಆದಮೇಲೆ ಒಂದು ವಿಷಯ ನಾನು ಇಲ್ಲಿ ಬಿಟ್ಟಿದ್ದೀನಿ. ಇಲ್ಲಿ ಡಿಯರ್ ಸರ್ ಅಥವಾ ರೆಸ್ಪೆಕ್ಟೆಡ್ ಸ್ಯಾಲ್ಯುಟೇಷನ್ನ ಸೇರಿಸಿ ನೀವು ಇಲ್ಲಿ ರೆಸ್ಪೆಕ್ಟೆಡ್ ಸರ್ ಅಂತ ಹೇಳ್ಬಿಟ್ಟು, ರೆಸ್ಪೆಕ್ಟೆಡ್ ಸರ್ ಅಂತ ಸೇರಿಸಿ ಅದು ನಾನು ಆ್ಯಡ್ ಮಾಡೋದನ್ನ ಬಿಟ್ಬಿಟ್ಟಿದ್ದೀನಿ. ಇಲ್ಲಿ ನಂತರ ಏನಾಗುತ್ತೆ, ಸಬ್ಜೆಕ್ಟ್ ಬರುತ್ತೆ. ಇಷ್ಟನ್ನು ನೀವೇನು ಮಾಡಿದ್ರೆ ಸಾಕಾಗುತ್ತೆ. ಇದನ್ನು ನೀವು ವಿಡಿಯೋನ ಪಾಸ್ ಮಾಡಿ ಬರ್ಕೊಂಡು ಅಥವಾ ಸ್ಕ್ರೀನ್ಶಾಟ್ ತೊಗೊಂಡು ಏನು ಮಾಡಿ ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಆಮೇಲೆ 6th ಇದಾನ ನಾನು ಈಗಾಗಲೇ ಹೇಳ್ದಂಗೆ ಇದಾನ ನೀವೇನು ಮಾಡ್ಬೋದು, ಅಟೆಂಡ್ ಮಾಡ್ಬೋದು. ಇದು ಅಟೆಂಡ್ ಮಾಡೋದು, ಇದು ಅಟೆಂಡ್ ಮಾಡೋಂಗಿಲ್ಲ. 6th B ನೀವು ಮೈ ಫೇವ್ರೆಟ್ ಪರ್ಸನ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿ. ಯಾಕೆಂದರೆ ಅದರ್ ದೆನ್ ಐನ್ಸ್ಟೈನನ್ನು ಬಿಟ್ಟು ಉಳಿದ ವ್ಯಕ್ತಿಯ ಬಗ್ಗೆ ನೀವು ಏನು ಮಾಡಿ ಕೆಲವೊಂದು ವಿಷಯಗಳನ್ನು ನೀವೇನು ಮಾಡಿ ಬರೀರಿ ಅಂತ ಇದೆ. ಅದಕ್ಕೆ ನಾನಿಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಬಗ್ಗೆ ಹೇಳಿದ್ದೀನಿ. ನೀವು APJ ಅಬ್ದುಲ್ ಕಲಾಂ ಬಗ್ಗೆನೇ ಹೇಳಬೇಕು ಅಂತ ಏನಿಲ್ಲ, ಗಾಂಧೀಜಿ ಬಗ್ಗೆ ಹೇಳ್ಬೋದು. ನಿಮ್ಗೆ ಯಾವ ವ್ಯಕ್ತಿಯ ಬಗ್ಗೆ ತುಂಬಾ ಗೊತ್ತಿರುತ್ತೆ ಆ ವ್ಯಕ್ತಿಯ ಬಗ್ಗೆ ನೀವೇನು ಮಾಡ್ಬೋದು, ಬರೀಬೋದು ಅಂತಕ್ಕಂಥದ್ದು. ಇಲ್ಲಿ ನೋಡಿ, ಮೈ ಫೇವ್ರೆಟ್ ಪರ್ಸನ್ APJ ಅಬ್ದುಲ್ ಕಲಾಂ ಅಂತಕ್ಕಂಥದ್ದು ನಾನು ತಂದಿದ್ದೀನಿ. ಹಿ ವಾಸ್ ದಿ ಫಾರ್ಮರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆ್ಯಂಡ್ ಎ ಗ್ರೇಟ್ ಸೈಂಟಿಸ್ಟ್ ಪಾಪ್ಯುಲರ್ಲಿ ನೋನ್ ಆ್ಯಸ್ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ. ನಿಮಗೆಲ್ಲ ಗೊತ್ತೇ ಇದೆ. ವಾಸ್ ಬಾರ್ನ್ ಇನ್ ಪೂರ್ ಫ್ಯಾಮಿಲಿ ಅಟ್ ರಾಮೇಶ್ವರಂ, ಬಟ್ ಥ್ರೂ ಹಾರ್ಡ್ ವರ್ಕ್ ಆ್ಯಂಡ್ ಡಿಟರ್ಮಿನೇಷನ್ he became one of the most respected personality in the country. He played important role in India's space and missile development programs. But Dr. Kalam was a simple, humble man who loved students very much and always inspired them and dream big and work hard to achieve their goals. His life teaches us the values of honesty, discipline and perseverance and the continuous effort. Anta I admire him because he proved that even common man can achieve a great success through dedication and strong willpower ಅಂತ ಹೇಳ್ಬಿಟ್ಟು ನಾನು ಹಾಕಿದ್ದೀನಿ. ಅಂದರೆ ನಾನು ಅಬ್ದುಲ್ ಕಲಾಂ ಬಗ್ಗೆ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ನೀವು ಅಬ್ದುಲ್ ಕಲಾಂ ಬಗ್ಗೆನೇ ಹೇಳಬೇಕು ಅಂತ ಇಲ್ಲ, ಗಾಂಧೀಜಿ ಬಗ್ಗೆ ಹೇಳ್ಬೋದು. ಇದು ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟಿಗೆ ಏನು ಕಷ್ಟ ಆಗಲ್ಲ. ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಏನಾಗುತ್ತೆ,
ಡಿಫಿಕಲ್ಟ್ ಆಗುತ್ತೆ ಪ್ಯಾರಾಗ್ರಾಫ್ಗೆ, ಅವ್ರಿಗೆ ಒಂದು ಐಡಿಯಾ ಹೇಳ್ತೀನಿ. ಏನು ಅಂದರೆ ಒಂದು 4ಕ್ಕೆ 4 ಸಿಗೋದು ಕಷ್ಟ ಆಗುತ್ತೆ. ಆದರೆ ಆ ಐಡಿಯಾನ ಫಾಲೋ ಮಾಡಿದ್ರೆ 4ಕ್ಕೆ 2 ಮಾರ್ಕ್ಸ್ ಆದರೂ ಸಿಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ನಿಮ್ಗೇನಾದರೂ ಪ್ಯಾರಾಗ್ರಾಫು ತುಂಬ ಕಷ್ಟ ಆಯಿತು ಅಂತ ಹೇಳಿದ್ರೆ ನೀವೇನು ಮಾಡಿ ನೋಡಿ, ರೀಡ್ ದ ಪ್ಯಾಸೇಜ್ ನಂಬರ್ 2 ಆ್ಯಂಡ್ ರೈಟ್ ಎ ಪ್ಯಾರಾಗ್ರಾಫ್ ಆನ್ ಯುವರ್ ಫೇವ್ರೆಟ್ ಪರ್ಸನ್ ಅದರ್ ದೆನ್ ಆಲ್ಬರ್ಟ್ ಐನ್ಸ್ಟೈನ್ ಅಂತ ಇದೆ. ಇಲ್ಲಿ ಆಲ್ಬರ್ಟ್ ಐನ್ಸ್ಟೈನ್ ಬಗ್ಗೆ ಇದೆ, ಓಕೆ. ಆಲ್ಬರ್ಟ್ ಐನ್ಸ್ಟೈನ್ನ ಬಿಟ್ಟು ಉಳಿದ ವ್ಯಕ್ತಿಯ ಬಗ್ಗೆ ಇದೆ ಅಂತ ಇದೆ. ನೀವೇನು ಮಾಡಬೇಕು, ಇಂತಹ ಒಂದು ಪ್ರಸಂಗ ಬಂದಾಗ ಮೊದಲಿನ ನಡೆಸ್ಕೊಂಬಿಡೋಣ. ಈಗ ನಾವೇನು ಮಾಡಬೇಕು, ಈ ಒಂದು ಪ್ಯಾಸೇಜ್ ಇರುತ್ತೆ, ಪ್ಯಾಸೇಜ್ ನಂಬರ್ 2ನ ಇಟ್ಕೊಂಡು ಇನ್ನೊಂದು ಏನು ಮಾಡಿ ಪ್ಯಾಸೇಜನ್ನು ಮಾಡಿ ಅಂದಾಗ ನಾವೇನು ಮಾಡಬೇಕಾಗತ್ತೆ, ಆಲ್ಬರ್ಟ್ ಐನ್ಸ್ಟೈನನ್ನು ಬಿಟ್ಬಿಡ್ಬೇಕಾಗತ್ತೆ. ಅಂದರೆ ಆಲ್ಬರ್ಟ್ ಐನ್ಸ್ಟೈನ್ನ ಬಿಟ್ಟು ಬೇರೆ ವ್ಯಕ್ತಿಯ ಹೆಸರನ್ನು ಆಗ್ಬಿಡ್ಬೇಕು. ಇಲ್ಲಿ ಕೆಲವೊಂದು ಸೆಂಟೆನ್ಸ್ಗಳನ್ನು ಇಲ್ಲಿಂದನೇ ಬಳಸ್ಕೊಂಬಿಡಿ. ಈಗ ಕೆಲವೊಂದು ಇಂಪಾರ್ಟೆಂಟ್ ಸೆಂಟೆನ್ಸ್ಗಳನ್ನ ಬಿಟ್ಬಿಡಿ, ಅವನಿಗೆ ಸಂಬಂಧಪಟ್ಟಿದ್ದು ಆಲ್ಬರ್ಟ್ ಐನ್ಸ್ಟೈನ್ಗೆ ಸಂಬಂಧಪಟ್ಟಂತಹ ಪದಗಳನ್ನು ಬಿಟ್ಬಿಡೋದು. ಮತ್ತು ಕೆಲವೊಂದು ಪದಗಳನ್ನು ಸೆಂಟೆನ್ಸ್ಗಳನ್ನು ಇಲ್ಲಿಂದೇ ಎಲ್ಲೆಲ್ಲಿ ಆಲ್ಬರ್ಟ್ ಐನ್ಸ್ಟೈನ್ ಇದೆ ಅದನ್ನು ನಾವು ತೆಗೆದುಬಿಡಬೇಕು. ಇಲ್ಲಿಂದೇ ಕೆಲವೊಂದು ಸೆಂಟೆನ್ಸ್ಗಳನ್ನು ಪದಗಳನ್ನು ಬಳಸ್ಕೊಂಡು ನಾವೇನು ಮಾಡಿ, ಇದೆಲ್ಲ ಐನ್ಸ್ಟೈನಲ್ಲಿ ನೀವು ಎಲ್ಲಿ ಮೆನ್ಷನ್ ಆಗಿದೆ ಅದನ್ನು ಬಿಟ್ಬಿಡ್ಬೇಕು. ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ದೋಸ್ ಹೂ ಫೈಂಡ್ ಡಿಫಿಕಲ್ಟಿ ಟು ರೈಟ್ ಪ್ಯಾರಾಗ್ರಾಫ್ ಇನ್ ಇಂಗ್ಲೀಷ್ ಅಂಥವ್ರಿಗೆ ನಾನು ಒಂದು ಏನು ಕಿವಿ ಮಾತು ಏನು ಹೇಳ್ತೇನೆ ಅಂದರೆ, ಈ ಕೆಲವೊಂದು ಇಂಪಾರ್ಟೆಂಟು ಐನ್ಸ್ಟೈನ್ ಬಗ್ಗೆ ಏನಿದೆ ಅದನ್ನು ಬಿಟ್ಬಿಡ್ಬೇಕು. ಇಲ್ಲಿ ಐನ್ಸ್ಟೈನ್ ಬಗ್ಗೆ ಇದೆ, ಮತ್ತು ನಿಮಗೆ ಇನ್ನೂ ಬೇರೆ ವಿಷಯ ಕೇಳ್ಬೋದು. ಅದನ್ನು ಬಿಟ್ಟು ನಾವೇನು ಮಾಡಬೇಕು, ಏನು ಪ್ಯಾಸೇಜಲ್ಲಿ ಪ್ಯಾರಾಗ್ರಾಫ್ ಮಾಡಿ ಅಂತ ಹೇಳಿರ್ತಾನೆ ಇಲ್ಲಿಂದೇ ಸೆಂಟೆನ್ಸನ್ನು ಬಳಸ್ಕೊಂಡು ನೀವೇನು ಮಾಡಿ ಕೆಲವೊಂದು ಸ್ವಂತ ವಾಕ್ಯಗಳನ್ನು ಆ್ಯಡ್ ಮಾಡಿ ಏನು ಮಾಡಿ ನೀವು ಒಂದು ಪ್ಯಾರಾಗ್ರಾಫ್ನ ರಚನೆ ಮಾಡಿದ್ರೆ ನಿಮಗೆ ಅಟ್ಲೀಸ್ಟ್ ಏನಾಗುತ್ತೆ, ಒಂದು 4 ಮಾರ್ಕ್ಸಿಗೆ ಒಂದು 2ನಾದರೂ ಇಲ್ಲಿ ಸಿಗ್ತಕ್ಕಂಥ, ಈ 4ಕ್ಕೆ 4 ಸಿಕ್ಕಿಲ್ಲ ಅಂದರೆ ಏನಾಗುತ್ತೆ, ಒಂದು 2ನಾದರೂ ಸಿಗುತ್ತೆ ಅಂತ ಹೇಳ್ಬಿಟ್ಟು ಒಂದು 2 ಮಾರ್ಕ್ಸ್ ಆದರೂ ಸಿಗುತ್ತೆ. ನೀವು ಇದನ್ನು ಬಿಡಕ್ಕೆ ಹೋಗಬಾರ್ದು. ನಾನು ಈಗಾಗಲೇ ಹೇಳ್ದಂಗೆ ಇದಾನ ಅಟೆಂಡ್ ಮಾಡಿ, ಯಾವುದಾದ್ರು ಒಂದನ್ನು ಅಟೆಂಡ್ ಮಾಡಬೇಕು. ಇಲ್ಲಿ ಯಾಕೆಂದರೆ ಮೊದಲು ಏನು ಕೊಟ್ಟಿದ್ದಾನೆ 6 ಕೊಟ್ಟಿದ್ದಾನೆ. ಸೊ ಇಷ್ಟನ್ನು ನೀವು ಅಟೆಂಡ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಟೋಟಲಾಗಿ ಸೆಕೆಂಡ್ ಯೂನಿಟಲ್ಲಿ ನಿಮಗೆ 10 ಮಾರ್ಕ್ಸು ಲಭ್ಯ ಆಗುತ್ತೆ. ನೋಡಿ, ಮೊದಲನೇ ಪ್ಯಾಸೇಜಲ್ಲಿ 3 ಪ್ಲಸ್ ಸೆಕೆಂಡ್ ಪ್ಯಾಸೇಜ್ 3 ಪ್ಲಸ್ ಕೊನೆಯ ಒಂದು ಪ್ಯಾರಾಗ್ರಾಫ್ ಏನಾಗುತ್ತೆ 4 ಆಗುತ್ತೆ. ಟೋಟಲ್ ಏನಾಗುತ್ತೆ 10 ಆಗುತ್ತೆ. ಇಷ್ಟನ್ನು ನೀವು ಅಟೆಂಡ್ ಮಾಡ್ಕೋಬಹುದು ಅಂತಕ್ಕಂಥದ್ದು. ಸೊ ನೆಕ್ಸ್ಟು ನಾನು ವಿಡಿಯೋದಲ್ಲಿ 3rd ಯೂನಿಟ್ಟು ಮತ್ತೆ 5 ಮಾರ್ಕ್ಸ್ ಕೇಳ್ತಾನೆ, ಅದು ಕಮ್ಯುನಿಕೇಷನಲ್ ಗ್ರಾಮರ್ ಅಂತ ಇದೆ. ನೆಕ್ಸ್ಟು ವಿಡಿಯೋದಲ್ಲಿ ಅದನ್ನು ಮಾಡ್ತೀನಿ, ಅದಕ್ಕೂ ಕೂಡ ನಿಮಗೆ ತುಂಬ ಉಪಯೋಗ ಆಗುತ್ತೆ. ಈ ವಿಡಿಯೋನ ಪದೇ ನೋಡೋದ್ರಿಂದ ಏನಾಗುತ್ತೆ, ನಿಮಗೆ ಸ್ವಲ್ಪ ಇಂಗ್ಲೀಷು ಬಗ್ಗೆ ಹಿಡಿತ ಸಿಗುತ್ತೆ, ನಿಮಗೆಲ್ಲ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ತಪ್ಪದೇ ಈ ವಿಡಿಯೋ ನೋಡಿ, ಮತ್ತು ಇನ್ನು ಮುಂದೆ ಬರ್ತಕ್ಕಂಥ ವಿಡಿಯೋಗಳನ್ನು ನೀವು ನೋಡಬೇಕು ಅಂತ ಹೇಳಿದ್ರೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಉಪಯೋಗ ಆಗುತ್ತೆ. ಉಪಯೋಗ ಆಗಿದ್ದವೇ ಮಾಡಿಕೊಳ್ಳಿ ಅಂಥೇಳಿ ನನ್ನ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.